ಏನು ಸುಬ್ಬಕ್ಕ ಬೆಳಗ್ಗೆಯಿಂದ ಹೊರಗೆ ಬಂದಿಲ್ಲ, ಏನು ಮಾಡ್ತಿದ್ದಕ್ಕ? ಒಳಗೆ ಅಡುಗೆ ಗಿಡಿಗೆ ಮಾಡ್ದ ಇಲ್ಲ ಇನ್ನು ಇಷ್ಟೊತ್ತಾದ್ರು? ಹ್ಞೂ ಇರಕ್ಕ, ಅಲ್ಲಿ ಅಡುಗೆ ಮಾಡಿದೆ. ನೀನು ಮಾಡ್ದ? ಅಣ್ಣ ಇಲ್ಲಿ ಕಾಣಿಸ್ತಾನೇ ಇಲ್ಲ, ಎಲ್ಲೋ ಓದಂಗಿದ್ದಾರೆ, ಕೆಲ್ಸಕ್ಕಾಲೆ ಹೋಗ್ಬಿಟ್ರಾ? ಅಯ್ಯೋ ಸುಬ್ಬಕ್ಕ, ಆ ಮುಂಡೆದೆಲ್ಲ ಹೋಗುತ್ತೆ, ಫುಲ್ಲು ಟೈಟಾಗಿ ಒಳಗಡೆ ಮಲ್ಕೊಂಡವನೆ ಇನ್ನ. ಹಾಗಾದರೆ ಇನ್ನೂ ನೀನು ಊಟ ಮಾಡಿಲ್ಲ ಅಂತ ಆಯಿತು. ಅಯ್ಯೋ ಬಿಡು ಸುಬ್ಬಕ್ಕ, ಇಂಥ ಗಂಡನನ್ನ ಕಟ್ಕೊಂಡ ಮೇಲೆ ಇನ್ನೆಲ್ಲಿ ಊಟ ಮಾಡೋದು? ಊಟ ಹೊಟ್ಟೆಗನ ಸೇರೈತೆ? ಹಾಗಂತ ನಾವು ಊಟ ಮಾಡದೆ ಇರೋಕ್ಕಾಗತ್ತೆ? ಮುಂದೆ ಜೀವನ ನಡಿಬೇಕಲ್ವೇ? ನಾವು ಚೆನ್ನಾಗಿದ್ರೆ ಅಲ್ವೇ ನಮ್ಮ ಸಂಸಾರ ಚೆನ್ನಾಗಿರೋದು? ಅದಕ್ಕನ್ನು ನಾವು ಊಟ ಮಾಡಬೇಕು ಇರಕ್ಕ. ನೀನು ನಿನ್ನ ಗಂಡ ಚಿಂತೆ ಮಾಡಿ ಊಟ ಮಾಡಿದ್ದಂಗೆ ಇದ್ಗಿದ್ದೀಯ. ಇಲ್ಲ ಸುಬ್ಬಕ್ಕ, ನಿನ್ನ ಹತ್ರ ಆಗಂದೆ. ಈಗ ಹೋಗಿ ಪಾತ್ರೆಗೆ ಎಲ್ಲ ಅಡುಗೆ ಮಾಡಿಟ್ಟಿದ್ದೀನಿ, ಈಗ ಹೋಗಿ ತಟ್ಟೆಗೆ ಹಾಕೊಂಡು ತಿನ್ನೋದೇ ಬಾಕಿ. ಬಾ, ನಿನಗೂ ಸ್ವಲ್ಪ ಹಾಕ್ಕೊಡ್ತೀನಿ, ಬಿಸಿಬೇಳೆ ಬಾತ್ ಮಾಡಿದ್ದೀನಿ, ತಿಂದು ಬರುವಂತೆ. ಇರಲಿ ಬಿಡು ಈರಕ್ಕ, ನಾಳೆಗಿನ ತಿಂತೀನಿ. ನಾನೀಗ ಪಲಾವ್ ಮಾಡಿದ್ದೆ, ಆಲೇ ತಿಂದ್ಬಿಟ್ಟೆ. ಮಧ್ಯಾಹ್ನಕ್ಕೆ ಬೇಕಿದ್ರೆ ಕೊಡು, ಅದನ್ನೇ ಈಗ ಹಂಗೆ ಇಟ್ಟು ಮಧ್ಯಾಹ್ನಗಿನ ತಿಂತೀನಿ, ಇಲ್ಲ ನನ್ನ ಮಕ್ಳಿಗಿನ ಇಡ್ತೀನಿ. ಸರಿ ಸುಬ್ಬಕ್ಕ, ಆಮೇಲೆ ನಿನ್ನ ಮಗಳನ್ನ ಕಳಿಸು, ಮನೆ ಹತ್ರ ಕೊಟ್ಟು ಕಳಿಸ್ತೀನಿ ಆಯ್ತೇ? ನಾನಿನ್ನ ಒಳಗೆ ಹೋಗುಮೆ, ನನ್ನ ಗಂಡ ಬಡ್ಕೊತಾವನೆ ಆಲೆ. ಸರಿ ಈರಕ್ಕ, ನೀನು ಹೋಗು, ನಾನು ಒಳಗಡೆ ಕೆಲಸ ಇದೆ, ಹೋಗ್ತೀನಿ. ನನ್ನ ಮಗಳನ್ನ ಕಳಿಸ್ಕೊಡ್ತೀನಿ, ಆಯಿತಾ? ಸರಿ ಸುಬ್ಬಕ್ಕ, ಆಮೇಲೆ ಸಿಗೋಣ. ಆಮೇಲೆ ನಿನಗೇನೋ ಒಂದು ವಿಷಯ ಹೇಳೋದೈತೆ, ಬೇಗ ಬಿರ್ಬಿರ್ನೆ ಕೆಲಸ ಮುಗಿಸಿ ಹೊರಗಡೆ ಬಂದ್ಬಿಡು, ಸರಿನೇ? ಅದೇನು ಅಂತ ಈಗಲೇ ಹೇಳ್ಬಾರ್ದೆ ಇರಕ್ಕ, ನನಗೆ ಕುತೂಹಲ ತಡೆಯೋಕ್ಕಾಗ್ತಿಲ್ಲ. ಈಗ ಹೇಳೋಕ್ಕೆ ಟೈಮ್ ಇಲ್ಲ ಸುಬ್ಬಕ್ಕ, ಆಮೇಲೆ ನಿಧಾನವಾಗಿ ಕೂತ್ಕೊಂಡು ಮಾತಾಡೋಣ. ಇನ್ಯಾರ್ದು ವಿಷಯ ಇರ್ತತೆ ಹೇಳು? ಆ ಪಕ್ಕದ ಮನೆಯದು ಸುಂದರಿದು ಅದೇ ಸ್ಟೋರಿ ಹೇಳ್ತೀನಿ ನಿನಗೆ. ಅವಳು ಏನು ಮಾಡೋಳೆ ಅಂತ ನಿನಗೆ ಗೊತ್ತಾದರೆ ನಿನಗೆ ಆಶ್ಚರ್ಯ ಆಗ್ಬಿಡ್ತದೆ ಕಣಕ್ಕ. ನಾನು ಅವಳನ್ನ ಏನೋ ಒಳ್ಳೆಯಳು ಅಂದ್ಕೊಂಡಿದ್ದೆ ಕಣಕ್ಕ. ಅವಳು ಹಿಂಗೆಲ್ಲ ಮಾಡೋಗವಳೆ. ಆಮೇಲೆ ನಿನಗೆ ಕೂತ್ಕೊಂಡು ಎಲ್ಲನೂ ಹೇಳ್ತೀನಿ. ಬೇಗ ಬೇಗ ಕೆಲಸ ಮುಗಿಸಿ ಬಾ, ಹೋಗು, ನಾನು ಬರ್ತೀನಿ, ಕೂತ್ಕೊಂಡು ಮಾತಾಡೋಣ. ಸರಿ ಈರಕ್ಕ, ನೀನು ಹೇಳ್ದಂಗೆ ಆಗಲಿ, ನಾನು ಬಿರ್ಬಿರ್ನೆ ಕೆಲಸ ಮುಗಿಸಿ ಬರ್ತೀನಿ. ಅದೇನು ಅಂತ ಹೇಳು ಬಿರ್ಬಿರ್ನೆ, ಸರಿನೇ? ನಾನಿನ್ನು ಹೋಗಿ ಬರಲೇ? ಸರಿ ಸುಬ್ಬಕ್ಕ, ಒಂದು 11 ಗಂಟೆ ಹಂಗೆ ಬಂದ್ಬಿಡು. ನಾನು ಅಷ್ಟೊತ್ತಿಗೆ ಎಲ್ಲ ಮುಗಿಸ್ಬಿಟ್ಟು ನನ್ನ ಗಂಡಂಗೆ ಊಟ ಹಾಕ್ಬಿಟ್ಟು ಬಂದ್ಬಿಡ್ತೀನಿ. ಆಂಟಿ, ಏನು ಮಾಡ್ತಿದ್ದೀರಾ ಆಂಟಿ? ಅಮ್ಮ ಹೇಳಿದ್ಲು ಬಿಸಿಬೇಳೆ ಭಾತ್ ಕೊಡಬೇಕಂತೆ, ನೀವೇ ನನ್ನನ್ನು ಕಳಿಸಿ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ರಂತಲ್ಲ? ಹೌದು ಪಿಂಕಿ, ನಾನೇ ಹೇಳಿದ್ದೆ. ಬಂದ, ನಿನಗೂ ಬಿಸಿಬೇಳೆ ಭಾತ್ ಅಂದರೆ ಇಷ್ಟ ಅಲ್ಲ, ಅದಕ್ಕೆ ಇವತ್ತು ಮಾಡಿದ್ದೆ. ಅದನ್ನೇ ನಿನಗೆ ಕೊಡೋಣ ಅಂತ ನಿಮ್ಮಮ್ಮನಿಗೆ ಹೇಳಿದೆ. ಬಾ, ಕೊಟ್ಟು ಕಳಿಸ್ತೀನಿ. ಹೌದು, ನಿಮ್ಮಮ್ಮ ಏನು ಮಾಡ್ತಾಯಿದ್ದಾಳೆ? ಕೆಲಸ ಎಲ್ಲ ಮುಗಿಸಿ ಬಾ ಅಂತ ಹೇಳಿದ್ದೆ ಆಚೆಗೆ. ಇನ್ನೂ ಕೆಲಸ ಮಾಡ್ತಾ ಇದ್ದಾಳಾ ನಿಮ್ಮಮ್ಮ? ಇಲ್ಲ ಆಂಟಿ, ಅಮ್ಮಂದು ಕೂಡ ಎಲ್ಲ ಕೆಲಸ ಆಯಿತು ಆಂಟಿ. ನಿಮಗೋಸ್ಕರನೇ ಅಮ್ಮ ಕಾಯ್ತಾ ಇದ್ದಾರೆ ಆಂಟಿ ಹೊರಗೆ. ಹೌದಾ? ಹಾಗಾದರೆ ಬಾ, ಹೋಗೋಣ ಅಮ್ಮನ ಹತ್ರ. ಸರಿ ಆಂಟಿ, ಹೋಗೋಣ ಬನ್ನಿ. ರೀ ರೀ, ಏನ್ರಿ, ಏನು ಮಾಡ್ತಿದ್ದೀರಿ? ಇಲ್ಲೇ ಇದ್ದೀನಿ ಕಣೆ, ಯಾಕೆ ಹಂಗೆ ಬಡ್ಕೊತೀಯ? ನನಗೇನು ಕಿವಿ ಕೆಪ್ಪ? ನೀನು ಮಾತಾಡೋದು ಕೇಳಿಸುತ್ತೆ, ಏನು ಅಂತ ಹೋದ್ರು. ರೀ, ನಾನು ಸ್ವಲ್ಪ ಹೊತ್ತು ಸುಬ್ಬಕ್ಕ ಅವ್ರ ಮನೆ ತಗೆ ಹೋಗಿ ಬರ್ತೀನಿ. ಅಲ್ಲಿವರೆಗೂ ಮನೇನ ಜೋಪಾನವಾಗಿ ನೋಡ್ಕೊಳ್ಳಿ. ಸುಬ್ಬಕ್ಕ ಪಿಂಕಿನ ಕಳಿಸಿದ್ಲು, ಏನು ಅಂತ ಹೋಗಿ ಕೇಳ್ಕೊಂಬರ್ತೀನಿ ಆಯಿತಾ? ನೀವು ಎಲ್ಲಿ ಸುತ್ತಾಡೋಕ್ಕೆ ಹೋಗಬೇಡ್ರಿ. ಇವತ್ತು ಮನೆಯಲ್ಲೇ ಇದ್ದು ಮನೆ ನೋಡ್ಕೊಳ್ಳಿ. ನಾನು ಬರ್ತೀನಿ ಆದಷ್ಟು ಬೇಗ, ಸರಿನಾ? ಸರಿ ಆಯಿತು, ಹೋಗಿ ಬೇಗ ಬಂದ್ಬಿಡು. ನೀನು ಅಲ್ಲೇ ಮಾತಾಡ್ಕೊಂಡು ಕೂತ್ಕೊಬೇಡ. ಸರಿ ರೀ, ಈಗ ಹೋಗಿ ಹಾಗೆ ಬಂದ್ಬಿಡ್ತೀನಿ. ನೀವು ಜೋಪಾನ, ಅಡುಗೆ ಮನೆಯಲ್ಲಿ ಅಡುಗೆ ಮಾಡಿಟ್ಟಿದ್ದೀನಿ. ನಿಮ್ಗೇನಾದರೂ ಹೊಟ್ಟೆ ಹಶ್ವಾದ್ರೆ ನೀವೇ ತಟ್ಟೆಗೆ ಹಾಕ್ಕೊಂಡು ತಿನ್ಬಿಡಿ, ಆಯಿತಾ? ನಾನಿನ್ನ ಹೋಗಿ ಬರ್ತೀನಿ ರೀ, ಏನಾನ ಇದ್ದರೆ ಫೋನ್ ಮಾಡಿ, ಸರಿನಾ? ಸಂಜೆವರೆಗೂ ಇರಬೇಡ, ಬೇಗ ಬಂದ್ಬಿಡು. ಸುಬ್ಬಕ್ಕ ಸುಬ್ಬಕ್ಕ, ಏನು ಮಾಡ್ತಿದ್ಯಾ? ಬಾ ಆಚೆ. ಓ ಬಂದ ಇರಕ್ಕ, ನಾನು ನಿನಗೋಸ್ಕರನೇ ಕಾಯ್ತಾ ಇದ್ದೆ. ನಿನ್ನ ಮಗಳು ಹೇಳಿದ್ಲು, ಅಮ್ಮ ಅಲ್ಲೇ ಎಲ್ಲ ಕೆಲಸ ಮುಗಿಸಿ ನಿನಗೋಸ್ಕರ ಕಾಯ್ತೈತೆ ಆಂಟಿ ಅಂತ ಹೇಳಿದ್ಲು ಪಿಂಕಿ. ಅದಕ್ಕೆ ನಾನು ಬಂದೆ. ನನ್ನ ಗಂಡನಿಗೆ ಹೇಳಿ ಬಂದಿದ್ದೀನಿ, ನಿನಗೆ ಹೊಟ್ಟೆ ಹಶ್ವಾದರೆ ಅಡುಗೆ ಮನೆಯಲ್ಲಿ ಎಲ್ಲ ಅಡುಗೆ ಮಾಡಿಟ್ಟಿದ್ದೀನಿ, ತಟ್ಟೆಗೆ ಹಾಕ್ಕೊಂಡು ತಿನ್ನು ಅಂತ ಹೇಳಿಬಿಟ್ಟು ಬಂದಿದ್ದೀನಿ. ಮತ್ತೆ ಬಿಸಿಬೇಳೆ ಬಾತು ಹೇಗಿತ್ತು ಸುಬ್ಬಕ್ಕ? ನೀನು ತಿಂದ? ಆ ಇರಕ್ಕ, ಎಲ್ಲನೂ ತುಂಬ ಚೆನ್ನಾಗಿತ್ತು, ಆದರೆ ಒಂದು ಸ್ವಲ್ಪ ಖಾರ ಜಾಸ್ತಿ ಆಗಿತ್ತು ಅಷ್ಟೇ. ಅದು ಬಿಟ್ಟರೆ ಎಲ್ಲನೂ ಚೆನ್ನಾಗೇ ಮಾಡಿದ್ದೆ. ಏನು ಮಾಡೋದು ಸುಬ್ಬಕ್ಕ, ನನ್ನ ಗಂಡ ತುಂಬ ಖಾರ ಇರೋ ಮೆಣಸಿನ್ಕಾಯಿ ತಗೊಬಂದ್ಬಿಟ್ಟಿದ್ರು. ನಾನು ಅದನ್ನು ಕುಟ್ಟಿ ಪುಡಿ ಮಾಡಿದೆ, ಅದಕ್ಕೆ ತುಂಬ ಖಾರ ಆಗೋಗ್ಬಿಟ್ಟಿತ್ತು. ಮತ್ತೆ ಈರಕ್ಕ, ಸುಂದ್ರಿದಿನೋ ಹೇಳ್ತೀನಂದಲ್ಲ, ಹೇಳು. ಏನಿದ್ದತ್ತು ಸುಬ್ಬಕ್ಕ, ನಿನಗೆ ಗೊತ್ತೇ ಇತ್ತಲ್ಲ ಆ ವಿಷಯ. ಸುಂದ್ರಿದು ಯಾವನ್ನೋ ನೋಡಿಕೊಂಡು ಇಷ್ಟಪಡ್ತಾ ಇದ್ಲು, ಅವನ ಜೊತೆನೇ ಓಡೋಗ್ಬಿಟ್ಲಂತೆ ನಿನ್ನೆ.
ನಾನು ಮನೆಗೆ ಇದ್ನಲ್ಲ ಇರಕ್ಕ, ನನಗೆ ಇದೆಲ್ಲ ಗೊತ್ತೇ ಇಲ್ಲ. ನಿನ್ಗೆ ಯಾರು ಹೇಳಿದ್ರು? ಅಯ್ಯೋ, ನಾನು ಬೆಳಗ್ಗೆ ತರಕಾರಿ ತಗೊಬರೋಣ ಅಂತ ಅಂಗಡಿಗೆ ಹೋಗಿದ್ರೆ ಅಲ್ಲಿ ಜನ ಎಲ್ಲ ಅವಳ ಬಗ್ಗೆ ಮಾತಾಡೋರು. ಅದನ್ನು ನಾನು ಕಿವಿಗೂ ಬಿತ್ತು. ನಾನು ಅದನ್ನೇ ನಿನ್ನ ಹತ್ರ ಹೇಳ್ತಾ ಇದ್ದೀನಿ. ನೀನು ಯಾರ ಹತ್ರ ಹೇಳೋಕ್ಕೆ ಹೋಗಬೇಡ. ಸರಿ ಸುಬ್ಬಕ್ಕ, ನಾನು ಯಾರ ಹತ್ರನೂ ಹೇಳಲ್ಲ. ನಿನಗೆ ಗೊತ್ತಲ್ಲ, ನಾನು ನಿನ್ನ ಹತ್ರ ಬಿಟ್ಟರೆ ಇಲ್ಲಿ ಯಾರ ಹತ್ರನೂ ಮಾತಾಡೋದಿಲ್ಲ. ಇಲ್ಲಿ ಯಾರೂ ಸರಿ ಇಲ್ಲ ಅಂತ ನಿನಗೆ ಗೊತ್ತಿಲ್ಲೇನು? ಅಯ್ಯೋ ಸುಬ್ಬಕ್ಕ, ನಮ್ಗೆ ಯಾಕೆ ಬಿಡು, ಪಕ್ಕದ ಮನೆಯವ್ರ ವಿಚಾರ. ನಮ್ಮದೇ ಆಸ್ಕೊಂಡು ಒತ್ಕೊಳ್ಳೋ ಅಷ್ಟಿದೆ ಅಲ್ಲೇ. ಮತ್ತೆ ರಾತ್ರಿಗೆ ಏನು ಸಾರು ಮಾಡ್ತೀಯ ಸುಬ್ಬಕ್ಕ ನೀನು? ಅಯ್ಯೋ ಇರಕ್ಕ, ಇನ್ನು ಬೆಳಗ್ಗೆ ಮಾಡಿದ ಪಲಾವ್ ಹಾಗೇ ಇದೆ. ನಮ್ಮ ಮನೆಯವರು ಇನ್ನೂ ತಿಂದೇ ಇಲ್ಲ. ಅದನ್ನೇ ರಾತ್ರಿಗೆ ಬಿಸಿ ಮಾಡಿ ಇಡ್ತೀನಿ ಅಷ್ಟೇ. ನಿನ್ನ ಗಂಡ ಬಿಡು ಸುಬ್ಬಕ್ಕ, ತುಂಬ ಒಳ್ಳೆಯವರು. ಯಾವುದನ್ನ ಇಟ್ಟರು ತಿಂದೋಗ್ತಾರೆ. ನನ್ನ ಗಂಡನ ಥರ ಅಲ್ಲ. ನನ್ನ ಗಂಡನಿಗೆ ಬಿಸಿ ಬಿಸಿದೆ ಟೈಮ್ಗೆ ಮಾಡಾಕಬೇಕು. ಇಲ್ಲ ಅಂದರೆ ಅವರಿಗೆ ಇಳಿಯಲ್ಲ. ಅವ್ರಿಗೇನು ಗೊತ್ತಾಗುತ್ತೆ ನಮ್ಮ ಕಷ್ಟ. ಯಾಕೆ ಇರಕ್ಕ ಹಂಗಂತೀಯ? ನೀನು ಕೇಳಿದ್ದೆಲ್ಲ ಕೊಡಿಸ್ತಾರೆ. ನಿನ್ನನ್ನು ಕರ್ಕೊಂಡೋಗಿ ಒಡವೆ ಎಲ್ಲ ಕೊಡಿಸ್ತಾರೆ, ಸೀರೆ ಎಲ್ಲ ಕೊಡಿಸ್ತಾರೆ. ಎಲ್ಲನ ಹೋಗ್ಬೇಕು ಅಂದರೆ ಕರ್ಕೊಂಡೋಗ್ತಾರೆ. ನೀನೇ ತುಂಬ ಅದೃಷ್ಟ ಮಾಡಿದ್ಯಾ. ಆದರೆ ನನ್ನ ಗಂಡ ಹಂಗಲ್ಲ. ಎಲ್ಲನ ಹೊರಗಡೆ ಆಚೆ ಕರ್ಕೊಂಡೋಗು ಒಂದಿನ ಅಂದರೆ ಸಿಡುಕ್ತಾನೆ, ಸಿಡುಕ್ ಮುತ್ತಿಯವನು. ಅಯ್ಯೋ, ಎಲ್ಲ ಕೊಡಿಸ್ತಾನೆ ಸುಬ್ಬಕ್ಕ, ಆದರೆ ಪ್ರೀತಿನೇ ತೋರಿಸೋದಿಲ್ವಲ್ಲ. ಮಾಡಿದ್ದನ್ನ ನೆಟ್ಟಿಗೆ ಊಟ ಮಾಡೋದಿಲ್ಲ. ಆವಾಗಲೇ ಬಿಸಿ ಬಿಸಿದು ಮಾಡಾಕಬೇಕು. ನಾನು ಎಷ್ಟು ಸತಿ ಅಂತ ಮಾಡಲಿ ಸುಬ್ಬಕ್ಕ, ನೀನೇ ಹೇಳು. ಎಲ್ಲರ ಮನೆಗೂ ಒಂದೊಂದೇ ಬಿಡು ಇರಕ್ಕ. ನೀನು ಯಾಕೆ ಚಿಂತೆ ಮಾಡ್ತೀಯ? ಇವತ್ತಲ್ಲ ನಾಳೆ ಸರಿ ಹೋಗುತ್ತೆ ಅಂದ್ಕೊಂಡು ಮುಂದೆ ಜೀವನ ನಡೆಸಬೇಕು ಅಷ್ಟೇ. ಸರಿ ಸುಬ್ಬಕ್ಕ, ನಾನಿನ್ನ ಹೋಗ್ತೀನಿ. ರಾತ್ರಿಗೆ ಅಡುಗೆ ಮಾಡಬೇಕು. ನನ್ನ ಗಂಡ ಕಾಯ್ತಾ ಇರ್ತಾನೆ. ಬರಬೇಕಾದ್ರೆ ಹೇಳಿ ಕಳಿಸಿದ್ದ, ನೀನು ಅಲ್ಲೇ ಮಾತಾಡ್ಕೊಂಡು ಕುತ್ಕೊಬೇಡ, ಬೇಗ ವಾಪಸ್ ಬಂದುಬಿಡು ಮನೆಗೆ ಅಂತ. ಅವನು ಫೋನ್ ಮಾಡೋಷ್ಟರಲ್ಲೇ ನಾನು ಮನೆಗೆ ಹೋಗಿ ಸೇರ್ಕೊಂಡ್ಬಿಡ್ತೀನಿ. ಸರಿ ಆಯಿತು, ನಾಳೆ ಸಿಗೋಣ. ನಾನೇನು ಬರಲಾ? ಸರಿ ಇರಕ್ಕ, ನಾನು ರಾತ್ರಿಗೀಗ ಅದೇ ಪಲಾವನ್ನೇ ಬಿಸಿ ಮಾಡಿಡಬೇಕು. ಈಗ ನನ್ನ ಗಂಡ ಬರೋ ಹೊತ್ತಾಯಿತು. ಸರಿ, ನಾಳೆ ಸಿಗೋಣ. ಬಂದುಬಿಡು ನಾಳೆ ಬೆಳಗ್ಗೆ, ಆಯಿತಾ? ಸರಿ ಸುಬ್ಬಕ್ಕ, ಬರ್ತೀನಿ.